2013ರಲ್ಲಿ ನೀವು ಬೇಡ ಅಂದ್ರೂ ಪದೇ ಪದೇ ಬಾಧಿಸಿದ ತಲೆನೋವು ಸುದ್ದಿಗಳನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ತಲೆನೋವು ಸುದ್ದಿಗಳು ನಮಗೆ ನಿಮಗಷ್ಟೇ ಅಲ್ಲ, ಅದನ್ನ ಸೃಷ್ಟಿ ಮಾಡಿಕೊಂಡವರಿಗೂ ಇದರ ಎಫೆಕ್ಟ್ ತಕ್ಕ ಮಟ್ಟಿಗೆ ಆಗಿದೆ. ಅದರಲ್ಲೂ ಎರಡನೇ ಅವಧಿಗೆ ಬಂದ ಯುಪಿಎ ಸರ್ಕಾರ ಮನಮೋಹನ್ ಸಿಂಗ್ ರಂತಹ ಪ್ರಧಾನಿಯನ್ನ ಹೊಂದಿದ್ರೂ ಹಗರಣಗಳ ತಲೆನೋವಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಪಾಪ ನಮ್ಮ ಪಿಎಂಗೆ ಎಂತೆಂಥ ತಲೆನೋವು ಗೊತ್ತಾ? ಉಸ್ಸಪ್ಪ ಅಂತ ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಮತ್ತವರ ಟೀಮ್ ಕುರ್ಚಿ ಸರಿ ಮಾಡಿಕೊಂಡು ಅಂತೂ ಇಂತೂ ಎರಡನೇ ರೌಂಡ್ಗೆ ನಮಗೇ ಸಿಕ್ತಲ್ಲ ಕುರ್ಚಿ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ನೋಡಿ ಶುರುವಾಯ್ತು ಹಗರಣಗಳ ಸರಮಾಲೆ. ಅಯ್ಯೋ ಇದೇನಪ್ಪ ತಲೆನೋವು ಅಂದ್ಕೊಳ್ತಾನೆ ಕುರ್ಚಿ ಕಡುಬುಕೊಂಡು ಕೂತ ಮನಮೋಹನ್ ಸಿಂಗ್ಗೆ ತಳ ಚುಚ್ಚಿದ್ದು ಸಣ್ಣ OFC ಕೇಬಲ್ನಿಂದ. ಇದೇನಪ್ಪ ಅಂತ ನೋಡಿದ್ರೆ ಅದು ದೊಡ್ಡ ಮೃಗದಂತೆ ಬೆಳೆದು ನಿಂತ 2G ಹಗರಣದ ತಲೆನೋವು. ರೆಡಿಯಾಗಿ ನಿಂತಿತ್ತು ನೋಡಿ ಈ ತಲೆನೋವು ಮನಮೋಹನ್ ಸಿಂಗ್ ಮತ್ತವರ ಟೀಮ್ನ ತಲೆ ತಿನ್ನೋಕೆ. ಇದೇನು ಹಗರಣ ಅಂತ ಕೇಳೋ ಹೊತ್ತಿಗೆ ಕಾಮನ್ವೆಲ್ತ್ ಹಗರಣದ ತಲೆನೋವು, ಅದಾದ ನಂತರ ಕಲ್ಲಿದ್ದಲು ಹಗರಣದ ತಲೆನೋವು, ನಮ್ಮದೂ ಇರಲಿ ಅಂತ ಇತ್ತ ಆದರ್ಶ ಡೆವಲಪರ್ಸ್ ಹಗರಣದ ತಲೆನೋವು. ಈ ಮಧ್ಯೆ ಅತ್ತೆಯವರೇ ನಂದು ಇದೆ ಅಂತ ಸೋನಿಯಾ ಅಳಿಯ ರಾಬರ್ಟ್ ವಾದ್ರಾ ಸಾಹೇಬ್ರ DLF ಭೂ ಹಗರಣ. ಅಯ್ಯೋ ನಮ್ದು ಬಿಟ್ರೆ ಹೇಗೆ ಅಂತ ಕ್ಯೂನಲ್ಲಿ ಬಂದು ನಿಂತ ಮತ್ತೊಂದು ಹಗರಣದ ತಲೆನೋವು ಆಧಾರ್ ಕಾರ್ಡ್ನದು. ಇದರೊಂದಿಗೆ ನಮ್ದು ಸೇರಿಸಿಪಾ ಅಂತ ಬಂದವರು ಹೆಲಿಕಾಪ್ಟರ್ ಹಗರಣದ ಮಂದಿ. ಇನ್ನು ಇಸ್ರೋ ಆಂಥ್ರಾಕ್ಸ್ ಹಗರಣದ ತಲೆನೋವು, ಹೀಗೆ ಸಾಲು ಸಾಲು ತಲೆನೋವುಗಳ ಹಗರಣ UPA ಸರ್ಕಾರವನ್ನ ಇನ್ನಿಲ್ಲದಂತೆ ಬಾಧಿಸಿದೆ. ಆಯ್ತು ನೋಡ್ಕೊಳ್ಳೋಣ ಅಂದ್ರೆ ಒಂದು ತಗೊಂಡ್ರೆ ಒಂದು ಫ್ರೀ ಅನ್ನೋ ಹಾಗೆ IPL ಹಗರಣದಲ್ಲಿ ಲಲಿತ್ ಮೋದಿ ಸಿಕ್ಕಾಕೊಂಡು ಕೇಂದ್ರ ಮಂತ್ರಿ ಶಶಿ ತರೂರ್ ಕೂಡ ನನ್ನ ಜೊತೆ ಇದ್ದಾರೆ ಅಂತ ಮತ್ತೊಂದು ತಲೆನೋವು ತಂದಿಟ್ಟಿದ್ರು ಮೋದಿ. ಇನ್ನು ಛೀ 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 ಅನಿಸ್ಕೊಂಡು ತಲೆನೋವು ಮಾಡ್ಕೊಂಡಿದ್ದು ಹುಲ್ಲು ಲಾಲೂನ ಜೊತೆಗೆ ಹಾಕೊಂಡು ಸರ್ಕಾರ ಮಾಡಿದ್ದಕ್ಕೆ. ಪುಣ್ಯಾತ್ಮ ಇರೋ ಬರೋ ಮೇವನ್ನೆಲ್ಲ ತಾನೇ ತಿಂದು ತೇಗಿ ಜೈಲಿಗೆ ಹೋಗಿ ಬಂದ ನಂತರ ಗೆದ್ದು UPAಗೆ ಸಪೋರ್ಟ್ ಮಾಡಿದ್ರು. ಏನ್ ಮಾಡೋದು, ಅವರ ಬ್ಯಾಡ್ ಲಕ್ ಖರಾಬ್ ಆಗಿ ಮತ್ತೆ ಜೈಲಿಗೆ ಹೋಗಿದ್ದು ಅಲ್ಲದೆ ಚುನಾವಣೆಗೆ ನಿಲ್ಲೋಕ್ಕೂ ವೇಸ್ಟ್ ಅಂತ ಪ್ರೂವ್ ಆಗೋದ್ರು. ಇದು ಸೋನಿಯಾ ಮೇಡಮ್ ಮತ್ತು ಸಿಂಗ್ ಅಂಕಲ್ಗೆ ನಾಚಿಕೆ ಜೊತೆಗೆ ತಲೆನೋವಿನೊಂದಿಗೆ ತಲೆ ತಗ್ಗಿಸೋ ವಿಚಾರ ಆಯ್ತಲ್ವಾ. ಅಲ್ಲ ಗುರು, ಈ ಹಗರಣಗಳು ಹೇಗೆ ಶುರುವಾಯಿತು, ನನಗಿಷ್ಟ್ಯಾಕೆ ತಲೆನೋವು ಬರ್ತಾ ಇದೆ ಅಂತ ಮನಮೋಹನ್ ಸಿಂಗ್ ಅಂಕಲ್ ಅವರ PAನ ಕೇಳಿದ್ರಂತೆ. ಅದಕ್ಕೆ PMಗೆ ತಲೆನೋವಿನ ಡೀಟೇಲ್ ಹೀಗೆ ವಿವರಿಸಿದ್ರು. ಸಿಂಗ್ ಸಾರ್, ಮೊದಲಿಗೆ ನೀವು ಪೂರ್ತಿ ಜನಾಭಿಪ್ರಾಯ ಪಡೆಯದೆ ಎಡವಟ್ಟು ನಂಬರ್ ಪಡೆದು ಸರ್ಕಾರ ರಚನೆ ಮಾಡೋಕ್ಕಾಗದೆ ತಲೆನೋವು ತಂದ್ಕೊಂಡ್ರಿ. ಇನ್ನೇನು ಹಾಳಾಗೋಗ್ಲಿ ಅಂತ ಮಿತ್ರ ಪಕ್ಷದವರನ್ನೂ ಸೇರಿಸ್ಕೊಂಡ್ರಿ. ಅವರು ನಿಮ್ಮ ಜೊತೆ ಸೇರಿಕೊಂಡು ತಲೆನೋವನ್ನು ಜೊತೆಗೆ ತಂದರು. ಇನ್ನು ದಕ್ಷಿಣ ಭಾರತದ ಅಪ್ಪನ ಪಕ್ಷದ ಜನ ಕೇಳ್ಬೇಕಾ, ಕಂಡು ಕೇಳರಿಯದ ಪೋಸ್ಟ್ಗಳನ್ನು ಕೊಡ್ತೀವಿ ಬರಪ್ಪ ಅಂದಿದೆ ತಡ ರಾಜ, ಅಳಗಿರಿ, ನೆಪೋಲಿಯನ್, ಗಾಂಧಿ ಸೆಲ್ವಂ, ಜಗತ್ ರಕ್ಷಕನ್, ಪಳನಿ ಮಾಕಂ ಎಲ್ಲರೂ ಬಂದರು. ಬಂದವರಿಗೆಲ್ಲ ಎತ್ತಿ ಎತ್ತಿ ಕೊಟ್ರಿ ದೊಡ್ಡ ದೊಡ್ಡ ಖಾತೆಗಳನ್ನು. ಶುರುವಾಯ್ತಲ್ಲ ಸ್ವಾಮಿ ತಲೆನೋವಿನ ಕತೆ. ಈ ಮಾತು ಕೇಳ್ತಾನೆ ಸಿಂಗ್ ಅಂಕಲ್ಗೆ ಶಾನೆ ಸಿಟ್ಟು ಬಂತಂತೆ. ಅಯ್ಯ PA, ನೀನು ನಮ್ಮ ಕತೆ ಹೇಳಿ ತಲೆನೋವು ತರಿಸ್ಬೇಡ, ಈ ತಲೆನೋವಿನ ಮೂಲ ಹೇಳು ಅಂದ್ರಂತೆ. ಅದಕ್ಕೆ ಸಿಂಗ್ ಅಂಕಲ್ PA ಹೇಳಿದ್ದು, ಸ್ವಲ್ಪ ತಾಳಿ ಸಾರ್, ಹೀಗೆ ಅಪ್ಪನ ಪಕ್ಷದ ಜನ ಒಳಿಕ್ ಬಂದವರು ಸುಮ್ಮನೆ ಆದ್ರೂ ಇದ್ರಾ, ಇಲ್ಲ ಕಾಸು ಎಲ್ಲೆಲ್ಲಿ ಬರುತ್ತೆ ಅಂತ ಕೆದಕಿದ್ರ, ಆಗ್ಲೇ ಸಿಕ್ತು ನೋಡಿ ಈ ಮೊಬೈಲ್ ಅಂಗಡಿ ಬಿಸ್ನೆಸ್ಸು. ಇದೇನಪ್ಪ ಮೊಬೈಲ್ ಅಂಗಡಿ ಬಿಸ್ನೆಸ್ ಇಂದ ನಮ್ಗೆ ಯಾಕೆ ತಲೆನೋವು ಅಂದ್ರ ಹೇಳ್ತೀನಿ ಕೇಳಿ. 2G ಅಂತ ಹೊಸದಾಗಿ ಮೊಬೈಲ್ಗೆ ಬೇಕಾದ ತರಂಗಗಳ ಹಂಚಿಕೆಯನ್ನ
ಖಾಸಗಿ ಕಂಪ್ನಿಗಳಿಗೆ ನೀಡೋಕೆ ಸನ್ಮಾನ್ಯ ಅಪ್ಪನ್ ಪಕ್ಷದ ರಾಜ ಅನ್ನೋ ಟೆಲಿಕಾಂ ಮಂತ್ರಿ ಬಿಡ್ ಕರೆದಿದ್ನ. ಕರೆದವನು ಯಾರು ಮೊದಲು ಬಂದು ಖರ್ಚೀಫ್ ಹಾಕ್ತಿರೋ ಅವರಿಗೆ ಈ ತರಂಗಗಳ ಹಂಚಿಕೆಯಲ್ಲಿ ಲೈಸೆನ್ಸ್ ಕೊಡ್ತೀವಿ ಅಂತ. ಅದಕ್ಕೆ ಖರ್ಚೀಫ್ ಯಾಕೆ, ಗೋಣಿ ತಟ್ಟನ್ನೇ ಹಾಕೋಕೆ ನಾವು ರೆಡಿ ಅಂದ್ರು ಮೊಬೈಲ್ ಕಂಪ್ನಿ ಮಂತ್ರಿ. ಇದು ಒಳ್ಳೆ ತಲೆನೋವಾಯ್ತಲ್ಲ ಅಂತ ಮಂತ್ರಿ ರಾಜ, ಸರಿ ಗೋಣಿ ತಟ್ಟರ ಹಾಕೊಳ್ಳಿ, ಖರ್ಚೀಫ್ ಆದ್ರೂ ಹಾಕಿ, ಅದರೊಳಗೆ ಒಂದಿಷ್ಟು ಬೆಚ್ಚಗೆ ಮಾಡೋ ಗರಿ ಗರಿ ನೋಟು ಇಟ್ಟಿರಿ ಅಂದ್ರು. ಇದು ಒಳ್ಳೆ ತಲೆನೋವು ಅಂದ್ಕೊಂಡ ಮೊಬೈಲ್ ಕಂಪ್ನಿ ಮಂದಿ, ಆಯ್ತು ನಾವು ಕಾಸು ಕೊಡ್ತೀವಿ, ನೀವು ಹಳೆ ರೇಟ್ ಫಿಕ್ಸ್ ಮಾಡ್ತೀರಾ ಅಂದ್ರು. ಸರಿ ಅಂದ್ರ ರಾಜ ಮಂತ್ರಿ 2Gನ KG ಲೆಕ್ಕಕ್ಕೆ ಮಾರೇ ಬಿಟ್ರ. ಅಯ್ಯೋ ಪಿಯ ಸಾಕು ಬಿಡಪ್ಪ, ತಲೆನೋವು ಹೇಗೆ ಬಂತು ಅಂತ ಗೊತ್ತಾಯ್ತು. ಹಾಗಾದ್ರೆ ಕೆಳಗೆ ಚುಚ್ತಾ ಇರೋ ಕೇಬಲ್ನ 2Gನ KG ಲೆಕ್ಕದಲ್ಲಿ ಮಾರ್ತಿರುವಾಗ ಬಿದ್ದು ಹೋಗಿದ್ದು ಅಂತ ಗೊತ್ತಾಯ್ತು ಅಂದ್ರು ಸಿಂಗ್ ಅಂಕಲ್. ಅದೇನೋ ಸರಿ, ಹೊರಗಡೆ ಯಾಕೆ ಕೂಗ್ತಾ ಇದ್ದಾರೆ ಬಿಜೆಪಿಯವರು ಅಂತ ಸಿಂಗ್ ಅಂಕಲ್ ಕೇಳೋದಕ್ಕೆ, ಸಾರ್ ಅದು ಹೊಸ ತಲೆನೋವು ಅಲ್ಲ, ಹಳೇದೆ ಅಂದ್ರು ಅವ್ರ ಪಿ ಎ. ಪಾಪ ಪ್ರಧಾನಿ ಪಟ್ಟದಲ್ಲಿದ್ರೂ ಮನಮೋಹನ್ ಸಿಂಗ್ ಅವರಿಗೆ ತಲೆನೋವು ತಪ್ಪಿದ್ದಲ್ಲ. ಒಂದು ಹಗರಣಕ್ಕೆ ಹಿಂಗಾದ್ರೆ ಹೇಗೆ? ಇನ್ನು ಎಷ್ಟೊಂದು ಹಗರಣಗಳ ಬಗ್ಗೆ ಹೇಳಿ ಇನ್ನಷ್ಟು ತಲೆನೋವು ತರಿಸೋದಕ್ಕೆ ನಾವಂತೂ ಸಿದ್ಧವಾಗೇ ಬಂದಿದ್ದೀವಿ. ಅದೇನಂತ ಗಲಾಟೆ ಅಂದಿದ್ದಕ್ಕೆ ಪಿ ಎ ಹೇಳಿದ್ರು, ಸಾರ್ ಅದೇ ಮೇಡಮ್ ಅವರ ಅಳಿಯ ಸೈಟ್ ಮಾಡ್ಕೊಂಡವ್ರೆ ಅಂತ ಗಲಾಟೆ ಮಾಡ್ತಾವ್ರೆ. ಸೈಟ್ ಅಷ್ಟೇ ಅಲ್ಲ, ಒಂದಿಷ್ಟು ಕಾಸು ಮಾಡ್ಕೊಂಡವ್ರೆ, ಜೊತೆಗೆ ಆಸ್ತಿನೂ ಮಾಡ್ಕೊಂಡಿದ್ದಾರೆ. ಇದಕ್ಕೆ IAS ಆಫೀಸರ್ ಡಾಕ್ಯುಮೆಂಟ್ಸ್ ಕೊಟ್ಟವ್ರೆ ಅಂತ ಇದ್ದಾರೆ ಸಾರ್. ಪಿ ಎ ಇದೇನ್ ತಲೆನೋವು ಮೇಡಮ್ಗೆ ಇದು ಗೊತ್ತಿಲ್ವಾ ಅಂತ ಸಿಂಗ್ ಅಂಕಲ್ ಕೇಳಿದ್ರು. ಅಯ್ಯ ಗೊತ್ತು ಬಿಡಿ, ಅಳಿಯ ಅಲ್ವೇ, ಮಗಳ ಕಡೆಯಿಂದ ಹೇಳ್ಸಾವ್ರೆ ಇನ್ನೇಂತಾನೆ ಮಾಡ್ತಾರೆ ಮೇಡಮ್. ಮತ್ತೆ ಈ ವಿಚಾರ ಗೊತ್ತಾಗಿದ್ದು ಹೇಗೆ, ತಲೆನೋವು ತಂದಿಟ್ಟಿದ್ದಾದ್ರೂ ಹೇಗೆ ಅಂತ ಸಿಂಗ್ ಅಂಕಲ್ ಕೇಳೋದಕ್ಕೆ ಕುಯ್ ಅಂತ ನಕ್ಕ ಪಿ ಎ, ಸಾರ್ ಆ IAS ಆಫೀಸರು ರಾಬರ್ಟ್ ವಾದ್ರಪ್ಪನವರ ಆಸ್ತಿ ಪಾಸ್ತಿ ಲಿಸ್ಟ್ ತರಿಸ್ಕೊಂಡು ಹೆಂಗ್ ಆಸ್ತಿ ಜಾಸ್ತಿ ಮಾಡ್ಕೊಂಡ್ರೆ ಲೆಕ್ಕ ಮಾಡ್ರಿ ಅಂದವ್ರೆ. ಈ ಸುದ್ದಿ ತಲೆನೋವಾಗಿ ಎಲ್ಲ ಕಡೆ ಹರಡ್ತು. ಇನ್ನೇನು ವೈರಸ್ ಅಟ್ಯಾಕ್ ಆದಂಗೆ ತಲೆನೋವು ಅಟ್ಯಾಕ್ ಆಯ್ತು. ಈ ತಲೆನೋವಿಗೂ ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಇಲ್ಲ. ಆದ್ರೂ ಮೇಡಮ್ ಅವರ ಅಳಿಯ ಆಗಿರೋದ್ರಿಂದ ಅವರ ಹೆಸರಿಗೆ ಮಸಿ ಬಳಿಯೋಕೆ ಪ್ರಯತ್ನ ಮಾಡ್ತಿದ್ದಾರೆ ಜನ ಅಂತ ಮೇಡಮ್ ಹಿಂದೆ ಮುಂದೆ ಅಡ್ಡಾಡವ್ರು ಹೇಳಿದ್ರ, ತಗಳಪ್ಪ ತಲೆನೋವು ಜಾಸ್ತಿ ಆಯ್ತು. ಕಂಡಿದ್ದೀನ್ ಸಂಕಿರಾಯ ಅನ್ಬೇಕಾ ಸುಸ್ಮ್ಯಾಂಟಿ? ಯಾಕೆ ಅಂದ್ರೆ ಅವಮ್ಮನ ಹತ್ರ ಎಲ್ಲ ಕಾಗದ ಪತ್ರ ಅವೆ, ಇನ್ನು ಇದೆಲ್ಲ ಇದ್ಮೇಲೆ ಪಾಪ ನಿಮಗ್ ತಲೆನೋವು ಬರದೇ ಇರುತ್ತಾ ಅಂದ PM ಸಾಹೇಬ್ರು ಪಿ ಎ. ಸಿಂಗ್ ಅಂಕಲ್ ಸುಸ್ತಾಗೋದ್ರು. ಮುಖ ಒರೆಸ್ಕೊಂಡು, ಗುರುವೇ ಇಷ್ಟೇನಾ, ಇನ್ನೂ ನನ್ನ ತಲೆನೋವಿಗೆ ಮತ್ತೇನಾದ್ರೂ ಬಾಕಿ ಉಳಿದಿದೆಯಾ ಅಂತ ಕೇಳಿದ್ರು. ಸಾರ್ ಇನ್ನು ಬೇಕಾದಷ್ಟಿದೆ, ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ಸಿಂಗ್ ಸರ್ಕಾರದ ಹಗರಣಗಳು ಅಂತ ಹುಡುಕಿದ್ರೆ ನಿಮಗೆ ಲಿಸ್ಟ್ ಸಿಗುತ್ತೆ ಅನ್ಬೇಕಾ? ಅಯ್ಯೋ ಅಲ್ಲಯ್ಯ, ನಾನು ಒಂದು ಬಿಡಿಗಾಸು ಮಾಡ್ಕೊಂಡಿಲ್ಲ. ನನ್ನ ಹೆಸರಲ್ಲಿ ಕಾಸು ಮಾಡ್ಕೊಂಡು ಹೋದವರು ನನ್ನ ಮಾನ ಹರಾಜು ಮಾಡಿ ಮತ್ತಷ್ಟು ತಲೆನೋವು ಕೊಡ್ತಾ ಇದ್ದಾರಲ್ಲಪ್ಪ ಅಂತ ತಲೆ ಚಚ್ಕೊಂಡ್ರು. ಹಿಂಗಂದ್ರೆ ಹೆಂಗೆ? ನೀವೇನು ಡೈರೆಕ್ಟ್ ಆಗಿ MP ಎಲೆಕ್ಷನ್ ಅಲ್ಲಿ ತಲೆನೋವು ಮಾಡ್ಕೊಂಡು ಗೆದ್ದು ಬಂದಿರೋರ? ಅಲ್ಲ, ಅದು ಯಾವುದೋ ಮೂಲೆಯಲ್ಲಿರೋ ಅಸ್ಸಾಮಲ್ಲಿ ಕೇಳ್ದ ರಾತ್ರೋರಾತ್ರಿ ರಾಜ್ಯಸಭಾ ಸದಸ್ಯ ಅಂತ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದು ಇಲ್ಲಿ ಕೂತಿದ್ದೀರಾ? ನಿಮಗೆಂತದ್ರಿ ತಲೆನೋವು ಅಂತ PA ಹದ್ದು ಮೀರಿ ಮಾತನಾಡಿದ್ರು. PMಗೆ ಏನು ಮಾತನಾಡೋಕೆ ಪದಗಳೇ ಇರಲಿಲ್ಲ. ಈ ತಲೆನೋವಿಗೆ ಮತ್ತೊಂದು ಕಾರಣ ಹೇಳ ಅಂತ PA ಕೇಳ್ದ. ಅದೇನು ಹೇಳ್ಬಿಡಪ್ಪ ಕೇಳ್ತೀನಿ ಅಂದಿದ್ದೆ ತಡ. ಸಾರ್ ಕಲ್ಲಿದ್ದಲು ಹಗರಣ ಗೊತ್ತಲ್ಲ,
ನಮ್ಮ ಆಫೀಸ್ ಜನನೇ ಅದ್ರ ಫೈಲ್ನ ಹಾರಿಸಿದ್ದು ಅಂತ ಪಿ ಎ ಹೇಳ್ತಿದ್ದ ಹಾಗೆ ಮೆತ್ತಗೆ ಹೇಳಪ್ಪ, ಪಾರ್ಲಿಮೆಂಟಲ್ಲೂ ಇದೇ ಗಲಾಟೆ, ಮೀಡಿಯಾದವರಿಂದಾನು ಇದರದ್ದೇ ತರಾಟೆ ಅಂತ ಬಾಯ್ ಬಡ್ಕೊಂಡ್ರು ಸಿಂಗ್ ಅಂಕಲ್. ಸುಮ್ಮನೆ ಬಿಟನ ಪಿ ಎ, ಸಾರ್ ನೀವು ಕೇಳಿಸ್ಕೋಬೇಕು ಸಾರ್, ಆ ಆಧಾರ ಅಂತ ಶುರು ಮಾಡಿದ್ವಲ್ಲ ಅದು ಏನಕ್ಕೂ ಉಪಯೋಗ ಇಲ್ಲ ಅಂದ್ರಂತೆ ಸುಪ್ರೀಂ ಕೋರ್ಟಲ್ಲಿ ಅಂತ ಇದ್ದ ಹಾಗೆ ಸಿಂಗ್ ಅಂಕಲ್ ತಲೆನೋವಿಗೆ ಇನ್ನಷ್ಟು ಒದ್ದಾಡತೊಡಗಿದ್ರು. ಸರ್ ಕೇಳಿಸ್ಕೊಳ್ಳಿ, ಆಧಾರ್ ಹಾಗಿರ್ಲಿ, ಮಹಾರಾಷ್ಟ್ರ ಕಡೆಯಿಂದ ಮತ್ತೊಂದು ಸುದ್ದಿ ಬಂದಿದೆ. ಆದರ್ಶ ಡೆವಲಪರ್ಸ್ ಅಂತ ಇದೆಯಂತೆ, ಅಲ್ಲೂ ನಮ್ಮವರು ಕೈ ಆಡಿಸಿ ಹಗರಣ ಮಾಡಿದ್ದಾರಂತೆ ಅಂದಿದ್ದೆ ತಡ ಈ ಬಾರಿ ಸಿಂಗ್ ಅಂಕಲ್ ಸಾಕ್ ಬಿಡಯ್ಯ, ತಲೆ ಸಿಡ್ದು ಹೋಗ್ತಾ ಇದೆ ಅಂತ ಕೂಗ್ಕೊಂಡ್ರು. ಬೇಡ ಕರಡಿ ಇಲ್ಲ ಪಿ ಎ ಸಮಯ. ಸಾರ್ ಕೇಳಿಸ್ಕೊಳ್ಳಿ, ನಾವು ಕಾಮನ್ವೆಲ್ತ್ ಕ್ರೀಡೆ ಅಂತ ಆಡಿಸಿದ್ವಲ್ಲ, ಅದರಲ್ಲೂ ಕಾಸು ಮಾಡಿ ಹಗರಣ ಮಾಡ್ಕೊಂಡು ಸಿಗ್ಬಿದ್ದವ್ರೆ ಕಲ್ಮಾಡಿ ಸಾಹೇಬ್ರು ಅಂತ ಪಿ ಎ ಹೇಳ್ತಾ ಇದ್ರೆ ಕೇಳ್ದೆ ಪಿ ಎಂ ಮನಮೋಹನ್ ಸಿಂಗ್ ಸಾಹೇಬ್ರು ತಲೆ ಮೇಲಿರೋ ಪೇಟ ಸರಿ ಮಾಡ್ಕೊಂಡು 1 2 3 ಅಂತ ಓಡೋದ್ರು. ಅಲ್ಲ ಕಣ್ರಿ, ಆಗಿರೋದೆಲ್ಲ ನಿಜ. ಅದನ್ನ ಒಪ್ಕೊಳ್ಳದೆ ತಲೆನೋವು ಅಂದ್ರೆ ಹೇಗೆ? ಮಾಡಬಾರದನ್ನ ಮಾಡಿದ್ರೆ ತಲೆನೋವು ಬರದೇ ಇರುತ್ತಾ? ನೀವೇ ಹೇಳಿ. ಇದು ಇವತ್ತಿಂದಾಯ್ತು. ಇನ್ನು ನಾಳೆಗೆ ಮತ್ತೊಂದಿಷ್ಟು ತಲೆನೋವು ಸುದ್ದಿ ತರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.